ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಿರೋದು. ನೋಡಿ, ಈ ಫೋಟೋದಲ್ಲಿರೋಂಥ ವ್ಯಕ್ತಿ ಹೆಸರು ಆದಿನಾರಾಯಣ. ಬೈಕ್ ಟ್ಯಾಕ್ಸಿ ಪರವಾಗಿ ಒಂದು ಸಂಘಟನೆನ ಮಾಡಿಕೊಂಡು ಅನಧಿಕೃತ ಏನು ಬೈಕ್ ಟ್ಯಾಕ್ಸಿ ಇದೆ ಆ ಒಂದು ಬೈಕ್ ಟ್ಯಾಕ್ಸಿ ರೈಡರ್ ಪರವಾಗಿ ಒಂದು ಸಂಘಟನೆನ ಮಾಡಿಕೊಂಡು ಆಟೋ ಚಾಲಕರ ಮೇಲೆ ಯಾವುದೇ ಆಟೋ ಚಾಲಕ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪು ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಆಟೋ ಚಾಲಕನ ಮೇಲೆ FIR ಮಾಡಿಸ್ತಾ ಇದ್ದಾನೆ ಈ ವ್ಯಕ್ತಿ. ಖಂಡಿತವಾಗ್ಲೂ ಈ ವ್ಯಕ್ತಿಯ ವಿರುದ್ಧ ಈ ವ್ಯಕ್ತಿ ಏನೋ ಅನಧಿಕೃತ ಬೈಕ್ ಟ್ಯಾಕ್ಸಿ ಪರವಾಗಿ ನಿಂತು ಹೋರಾಟಗಳನ್ನ ಮಾಡ್ತಾವ್ರೋ ಈ ವ್ಯಕ್ತಿಯ ವಿರುದ್ಧ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ನಿಂತ್ಕೋತೀವಿ. ನಮ್ಮ ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಸಂಘಟನೆ ವತಿಯಿಂದ ಖಂಡಿತವಾಗ್ಲೂ ಆಟೋ ಚಾಲಕರ ಪರವಾಗಿ ನಾವು ನಿಂತು ಏನು ಹೋರಾಟ ಮಾಡಬೇಕು ಅದನ್ನ ಖಂಡಿತವಾಗ್ಲೂ ಮಾಡ್ತೀವಿ. ಹಾಗೆ ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ಈಗ RTAದವರು ಫೈನ್ ಹಾಕ್ತವ್ರೆ ಅಂತ ಈ ವ್ಯಕ್ತಿ ಹೇಳ್ತಾರೆ. RTAದವರು ಸುಮ್ಮನೆ ಫೈನ್ ಹಾಕ್ತಾರ? ಅನಧಿಕೃತ ಬೈಕ್ ಟ್ಯಾಕ್ಸಿ ಅಂತ ನಮ್ಮ ಸಾರಿಗೆ ಸಚಿವರೇ ಹೇಳಿದ್ದಾರೆ. ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಸಾರಿಗೆ ಸಚಿವರೇ ಹೇಳಿದ್ದಾರೆ, ಅನಧಿಕೃತ ಬೈಕ್ ಟ್ಯಾಕ್ಸಿಗಳು ಇದಕ್ಕೆ ಯಾವುದೇ ತರ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಆದಿನಾರಾಯಣ ರೈಡರ್ಗಳಿಗೆ ಪ್ರಚಾರ ಮಾಡಿ ರೈಡರ್ಗಳನ್ನ ಕರ್ಕೊಂಡು ಹೋರಾಟಕ್ಕೆ ಮುಂದಾಗಿದ್ದಾನೆ. ಇನ್ನು ಮುಂದೆ ಈ ಆದಿನಾರಾಯಣ ಯಾವ ಹೋರಾಟ ಮಾಡ್ತಾನೆ ಅನ್ನೋದನ್ನ ನಾವು ಕೂಡ ನೋಡ್ತೀವಿ. ಹೋರಾಟ ಮಾಡಲಿ, ಕಾನೂನು ಅಡಿಯಲ್ಲಿ ಕಾನೂನ ಪರವಾಗಿ ಹೋರಾಟ ಮಾಡಲಿ. ಆದರೆ ಕಾನೂನನ್ನ ವಿರೋಧ ಮಾಡಿಕೊಂಡು ಹೋರಾಟ ಮಾಡ್ತಿರೋಂಥ ವ್ಯಕ್ತಿ ವಿರುದ್ಧ ಖಂಡಿತವಾಗ್ಲೂ ನಮ್ಮ ಸಂಘಟನೆ ಇನ್ನು ಮುಂದಕ್ಕೆ ನಿಂತ್ಕೊಳ್ಳುತ್ತೆ. ಆದಿನಾರಾಯಣಿಗೆ ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ನೋಡಪ್ಪ, ನೀನು ನಿಜವಾಗ್ಲೂ ಕನ್ನಡದವನಲ್ಲ. ನೀನು ಕನ್ನಡದವನೇ ಆಗಿದ್ರೆ ನಮ್ಮ ಮಾತೃಭಾಷೆ ಏನಿದೆ ಕನ್ನಡ, ಸ್ವಚ್ಛವಾಗಿ ಮಾತಾಡ್ತೀಯ. ನೀನು ಕರೆಕ್ಟಾಗಿ ಕನ್ನಡನೇ ಬರಲ್ಲ, ನಾನು ಕರ್ನಾಟಕದವನು ಅಂತ ಹೇಳ್ತೀಯ. ನೀನು ಕರ್ನಾಟಕದವನು ಇಲ್ಲ ಹೊರ ರಾಜ್ಯದವನು ಅನ್ನೋದನ್ನ ಮುಂದಕ್ಕೆ ಖಂಡಿತವಾಗ್ಲೂ ತೋರಿಸ್ತೀವಿ. ನಮ್ಮ ಆಟೋ ಚಾಲಕರಿಗೆ ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ನೋಡಿ, ಈ ವ್ಯಕ್ತಿ ಇದನ್ನಲ್ಲ, ಈ ವ್ಯಕ್ತಿ ಬೈಕ್ ರೈಡರ್ಗಳನ್ನ ಒಂದು 10ರಿಂದ 20 ಜನನ ಕರ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಆ ವಿಡಿಯೋ ತೋರಿಸಿ ಆಟೋ ಚಾಲಕ ಏನು ಒಂದು ವಿಡಿಯೋ ಮಾಡಿರ್ತಾನೆ ಆ ವಿಡಿಯೋನ ತೋರಿಸಿ ಆಟೋ ಚಾಲಕ ಬೈಕ್ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆಟೋ ಚಾಲಕನ ಮೇಲೆ FIR ಮಾಡೋದು. ಆಟೋ ಚಾಲಕನ ಮೇಲೆ ಅಂತಲ್ಲ, ಪ್ರತಿಯೊಂದು ಸಂಘಟನೆ ಅಧ್ಯಕ್ಷ ಮೇಲೂ ಕೂಡ ಇವನು FIR ನ ಮಾಡ್ತಾವನೆ. ಇನ್ನು ಮುಂದಕ್ಕೆ ಈ ವ್ಯಕ್ತಿ ವಿರುದ್ಧ ಖಂಡಿತವಾಗ್ಲೂ ನಮ್ಮ ಸಂಘಟನೆ, ನಮ್ಮ ಒಕ್ಕೂಟ ನಿಂತಿರುತ್ತೆ. ಈ ವ್ಯಕ್ತಿ ವಿರುದ್ಧನೇ ಕಮಿಷನರ್ ಆಫೀಸ್ಗಾಗ್ಲಿ ಪ್ರತಿಯೊಂದು ಪೊಲೀಸ್ ಲಿಮಿಟ್ ಅಲ್ಲಾಗ್ಲಿ ಖಂಡಿತವಾಗ್ಲೂ FIR ನ ಮಾಡಿಸ್ತೀವಿ. ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಕೂಡ FIR ಮಾಡಿಸ್ತೀವಿ. ಈ ಆದಿನಾರಾಯಣ ಏನಿದ್ದಾನೆ ಈ ಫೋಟೋದಲ್ಲಿ ಖಂಡಿತವಾಗ್ಲೂ ಇಲ್ಲಿಗಲ್ ಸಂಸ್ಥೆಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಏನೋ ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಇತ್ತು, ಅದು ಎಲೆಕ್ಟ್ರಿಕಲ್ ಬೈಕ್ ಟ್ಯಾಕ್ಸಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದು. ಆ ಒಂದು ಪರ್ಮಿಷನ್ ಈ ಕಾಂಗ್ರೆಸ್ ಸರ್ಕಾರ ವಾಪಸ್ ಹಿಂಪಡೆದಿದೆ. ಹಿಂಪಡೆದ ಮೇಲೆ ಸಾರಿಗೆ ಸಚಿವರೇ ಹೇಳಿದ್ದಾರೆ, ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಬೈಕ್ ಟ್ಯಾಕ್ಸಿ ಅವರು ಅನಾಥರು ಅಂತ ಕಾಂಗ್ರೆಸ್ ಸರ್ಕಾರದ ಶ್ರೀ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರೇ ಹೇಳಿದ್ದಾರೆ. ಮಾಧ್ಯಮದ ಮುಖಾಂತರನೇ ಹೇಳಿದ್ದಾರೆ. ಕೋರ್ಟಲ್ಲಿ ಕೇಸ್ ಇದೆ, ಖಂಡಿತವಾಗ್ಲೂ ಕೋರ್ಟಲ್ಲಿ ಕೇಸ್ ಇದೆ, ಕಾನೂನಿಗೆ ಬೆಲೆ ಕೊಡ್ತೀವಿ ನಾವು. ಆದ್ರೆ ಕೋರ್ಟಲ್ಲಿ ಕೇಸ್ ಇದ ಮೇಲೆ, ಸ್ಟೇ ತಗೊಂಡ್ಮೇಲೆ ಇವರು ಬೈಕ್ ಟ್ಯಾಕ್ಸಿನ ಓಡಿಸಕ್ಕೆ ಅಧಿಕಾರ ಕೊಟ್ಟವರು ಯಾರು? RTA ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ, ಅನಧಿಕೃತ ಬೈಕ್ ಟ್ಯಾಕ್ಸಿಗಳಿಗೆ ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಬೈಕ್ ಟ್ಯಾಕ್ಸಿನ ಹಿಡಿದು ಫೈನ್ ಹಾಕ್ತಾ ಇದೀವಿ, ಗಾಡಿಗಳನ್ನ ಸೀಜ್ ಮಾಡ್ತಾ ಇದೀವಿ ಅಂತ ಮಲ್ಲಿಕಾರ್ಜುನ್ ಸಾಹೇಬ್ರು ಲಾಸ್ಟ್ ಟೈಮ್ ಎಲ್ಲ ಮಾಧ್ಯಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಖಾಸಗಿ ಒಕ್ಕೂಟದಿಂದ 32 ಸಂಘಟನೆ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಮನವಿ ಪತ್ರನ ಕೊಟ್ವಿ RTA ಕಚೇರಿಯವರಿಗೆ. ಅದಾದ ಮೇಲೆ RTA ಅಧಿಕಾರಿಗಳು ಒಂದು 500ರಿಂದ 600 ಬೈಕ್ನ ಹಿಡಿದು ಸೀಜ್ ಮಾಡಿದ್ದಾರೆ. ಈ ವ್ಯಕ್ತಿ ಹೇಳ್ತಾನೆ, 1 ರೂಪಾಯಿನೂ ಕೊಟ್ಟಿಲ್ಲ, ನಾವು 1 ರೂಪಾಯಿನೂ ಕೊಡದೇನೆ ಬೈಕ್ ಟ್ಯಾಕ್ಸಿಗಳನ್ನ ಬಿಡಿಸ್ಕೊ ಬಂದಿದೀವಿ RTO ಇಂದ. ಅವ್ರು ಕೊಟ್ಟಿದಾರ ಬಿಟ್ಟಿದಾರ ಅದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಬೈಕ್ ಟ್ಯಾಕ್ಸಿ ಅವ್ರನ್ನ RTO ಅಧಿಕಾರಿಗಳು ಯಾಕೆ ಸೀಜ್ ಮಾಡಿದ್ದು? ಪರ್ಮಿಷನ್ ಇಲ್ಲ ಅಂತಾನೆ ಬೈಕ್ ಟ್ಯಾಕ್ಸಿಗಳನ್ನ ಅಧಿಕಾರಿಗಳು ಸೀಜ್ ಮಾಡಿರೋದು. ಗಾಡಿಗಳನ್ನ ಪರ್ಮಿಷನ್ ಇದ್ದಿದ್ರೆ ಅಧಿಕಾರಿಗಳು ಯಾಕೆ ಸೀಜ್ ಮಾಡ್ತಾರೆ? ಪೊಲೀಸ್ನವ್ರು ಹಿಡಿದ ಯಾಕೆ ಫೈನ್ ಹಾಕ್ತಾರೆ? ಪ್ರತಿಯೊಬ್ಬ ಚಾಲಕನು ಕೂಡ ಅರ್ಥ ಮಾಡ್ಕೋಬೇಕು. ಹಾಗೆ ಪ್ರತಿಯೊಬ್ಬ ಚಾಲಕನು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಆದಿನಾರಾಯಣ ತಲುಪಗಂಟು ಶೇರ್ ಮಾಡಿ. ಯಾಕೆಂದ್ರೆ ಈ ವ್ಯಕ್ತಿ ಇಲ್ಲಿಗಲ್ ಸಂಸ್ಥೆ ಏನು ಬೈಕ್ ಟ್ಯಾಕ್ಸಿ ಇದೆ, ಖಂಡಿತವಾಗಿ ನೀನು ಹೋರಾಟ ಮಾಡೋ,
ನಿನ್ನ ವಿರುದ್ಧ ಈ ಇಲ್ಲಿಗಲ್ ಸಂಸ್ಥೆ ವಿರುದ್ಧ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಇನ್ನೂ ಕೂಡ ಮಾಡ್ತೀವಿ. ಈ ವಿಡಿಯೋ ನೋಡಿ ನನ್ನ ಮೇಲೆ ನೀನು ಎಫ್ಐಆರ್ ಹಾಕ್ಸ್ಬೋದು, ನೀನ್ 1000 ಎಫ್ಐಆರ್ ಹಾಕ್ಸೋ. ಇದರ ಮಗನೇ ಅಲ್ಲ ನಾನು, ಇದೇ ಮಣ್ಣಲ್ಲಿ ಹುಟ್ಟಿ ಇದೇ ಕರ್ನಾಟಕದಲ್ಲಿ ಬೆಳೆದಿರೋ ಮಗ ನಾನು. ನೀನು ಎಲ್ಲಿಂದಲ್ಲ ಬಂದ್ಬಿಟ್ಟು ಈ ಅಸ್ಸಾಂ ಅವ್ರನ್ನ, ಒಡಿಶಾದವ್ರನ್ನ, ಮಹಾರಾಷ್ಟ್ರದವ್ರನ್ನ ಒಂದು ಗುಂಪು ಕಟ್ಕೊಂಡು ಕನ್ನಡದವ್ರು ಇವರು, ನಾನು ಕನ್ನಡದವನು ಅಂತ ಮಾತಾಡ್ತೀಯಲ್ಲನಪ್ಪ. ಮುಂದೆ ಗೊತ್ತಾಗುತ್ತೆ ನೀನು ಕನ್ನಡದವನ ಯಾರು ಅನ್ನೋದು, ಮುಂದೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ನಿನ್ನ ವಿರುದ್ಧ ಪೊಲೀಸ್ ಸ್ಟೇಷನ್ ಅಲ್ಲಿ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಎಫ್ಐಆರ್ ಆಗ್ತೀವಿ. ನಮ್ಮ ಸಂಘಟನೆಯಿಂದನೂ ಕೂಡ ಎಫ್ಐಆರ್ ಆಗ್ತೀವಿ. ಪ್ರತಿಯೊಂದು ಸಂಘಟನೆ ಕೂಡ ನಿನ್ನ ವಿರುದ್ಧ ನಿಂತ್ಕೊಂಡು ಎಫ್ಐಆರ್ ಮಾಡಿಸ್ತೀವಿ. ಖಂಡಿತವಾಗ್ಲೂ ನೀನ್ ಎಲ್ಲಿ ಗಂಟ ಆಟೋ ಚಾಲಕರಿಗೆ ಕ್ಷಮೆ ಕೇಳ್ತೀಯೋ ಅಲ್ಲಿ ಗಂಟನು ಕೂಡ ನಿನ್ನ ವಿರುದ್ಧನೇ ನಿಂತ್ಕೋತೀವಿ. ಖಂಡಿತವಾಗ್ಲೂ ನಿಂತ್ಕೋತೀವಿ, ಬಿಡೋದೇ ಇಲ್ಲ. ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿರೋ ಮಕ್ಕಳು ನಾವು, ಬಿಡ್ತೀವಾ? ಎಲ್ಲಿಂದಲ್ಲ ಬಂದು ನಾನು ಕನ್ನಡದವನು ಅಂತ ಹೇಳ್ತೀಯಲ್ಲಪ್ಪ ನೀನು. ಖಂಡಿತವಾಗ್ಲೂ ನೀನು ಕನ್ನಡದವನೇ ಆಗಿದ್ರೆ ಇಂಥ ಅಸ್ಸಾಂ ಅವರು, ಒಡಿಶಾದವರು, ಹಿಂದಿಯವ್ರನ್ನ ಕಟ್ಕೊಂಡು ನೀನು ಸಂಘಟನೆ ಮಾಡ್ತಿರ್ಲಿಲ್ಲ. ಇವಾಗ್ಲೂ ಬಾ ರೋಡ್ಗೆ, ಬೈಕ್ ಟ್ಯಾಕ್ಸಿ ಅವರು ಹಿಂದಿಯವರು ಕನ್ನಡದವರು ಅನ್ನೋದು ಬೆಂಗಳೂರು ನಗರದಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ 70% ಪಾರ್ಟ್ ಟೈಮ್ ಮಾಡೋರು, ಕಂಪ್ನಿಲಿ ಜಾಬ್ ಮಾಡೋರು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಾವ್ರೆ. ಕನ್ನಡದವ್ರು ಯಾರು ಕೂಡ ಓಡಿಸ್ತಾ ಇಲ್ಲ, ಬರೀ ಹಿಂದಿಯವರು. ಏನು ಹಿಂದಿಯವ್ರ ಪರವಾಗಿ ಸಂಘಟನೆ ಕಟ್ಕೊಂಡು ಆಟೋ ಚಾಲಕರನ್ನ ಎದುರಾಕೋತಿದೀಯ. ಯಾವ್ದಾರ ಆಕ್ಸಿಡೆಂಟ್ ಆದ್ರೆ ನೀನೆಲ್ಲಪ್ಪ ಬಂದು ಕರ್ಕೊಂಡು ಹೋಗೋದು ರೋಡಲ್ಲಿ. ಸ್ವಾಭಿಮಾನಿ ಆಟೋ ಚಾಲಕರು ಬರ್ತಾರೆ. ಸ್ವಾಭಿಮಾನಿ ಆಟೋ ಚಾಲಕರು ಬಂದು ಯಾರು ಏನು ಅಂದ್ ನೋಡ್ದೇನೆ ರೋಡಲ್ಲಿ ಬಿದ್ದಿರೋಂತ ವ್ಯಕ್ತಿನ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸ್ತಾರೆ. ಇಂಥ ಸ್ವಾಭಿಮಾನಿ ಆಟೋ ಚಾಲಕರ ಮೇಲೆ ನೀನು ಎಫ್ಐಆರ್ ಮಾಡ್ತೀಯಾ? ಖಂಡಿತವಾಗ್ಲು ನೀನು ಎಫ್ಐಆರ್ ಮಾಡೋ, 1000 ಎಫ್ಐಆರ್ ಮಾಡೋ. ನೀನಾಗೆ ನೀನು ಕ್ಷಮೆ ಕೇಳೋ ಗಂಟನು ಈ ಮಣ್ಣಿನ ಮಕ್ಕಳು ಕನ್ನಡಿಗರು ನಿನ್ನಂತೂ ಬಿಡಲ್ಲ. ಕಾನೂನು ಮುಖಾಂತರ ನಿನ್ಗೇನ್ ಶಿಕ್ಷೆ ಕೊಡಿಸ್ಬೇಕು ಖಂಡಿತವಾಗ್ಲೂ ಕೊಡಿಸ್ತೀವಿ. ನೀನ್ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರೋ ಖಂಡಿತವಾಗ್ಲೂ ಕನ್ನಡ ಮಣ್ಣಿಗೆ, ಕನ್ನಡಿಗರಿಗೆ ನಿನ್ ತಲೆ ಬಾಗ್ಲೇಬೇಕು. ಖಂಡಿತವಾಗ್ಲೂ ನಿನ್ನ ವಿರುದ್ಧನೇ ಇವತ್ತಿಂದಲೇ ನಿಂತ್ಕೊಂಡು ಏನು ಹೋರಾಟ ಮಾಡಬೇಕು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಆಟೋ ಚಾಲಕರು ಈ ಒಂದು ಬೈಕ್ ಟ್ಯಾಕ್ಸಿ ವಿರುದ್ಧ ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತಬೇಕು. ನಾವು ಆಟೋ ಚಾಲಕರು ಸೈಲೆಂಟ್ ಆಗಿರೋದಕ್ಕೇನೆ ಇಂಥವರು ಉಟ್ಕೊಂಡಿರೋದು ನಮ್ಮ ಕರ್ನಾಟಕದಲ್ಲಿ. ನಾನು ಕನ್ನಡಿಗ ಅಂತ ಹೆಸರು ಮಾಡಿಕೊಂಡು ನಮ್ಮ ಕರ್ನಾಟಕದಲ್ಲಿ ಇಲ್ಲಿಗಲ್ ಕೆಲಸ ಮಾಡ್ತಾರೆ. ಯಾರು ಕೂಡ ಕರ್ನಾಟಕದಲ್ಲಿ ಇಲ್ಲಿಗಲ್ ಕೆಲಸ ಮಾಡಲ್ಲ. ಆಟೋ ಚಾಲಕರು ತರ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಗಾಡಿನ ಓಡಿಸಬೇಕು. ಸರ್ಕಾರದಿಂದಲೇ ಬೈಕ್ ಟ್ಯಾಕ್ಸಿನ ಅನಧಿಕೃತ ಅಂತ ಹೇಳಿದ್ದಾರೆ. ನೀನ್ ಹೇಳ್ತೀಯ ವೈಟ್ ಬೋರ್ಡ್ ಅಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಯಾವ ರೀತಿ ಯಾವ ಕಾನೂನು ಕೊಟ್ಟಿದೆ? ಕಾನೂನು ಅಕಸ್ಮಾತ್ ಕೊಟ್ಟಿದ್ರೆ ಅದೇ ಕಾನೂನು ಮುಂದೆನೆ ಪ್ರತಿಯೊಂದು ಗಾಡಿಗಳನ್ನ ಹಾಕಿ ನಮಗೂ ವೈಟ್ ಬೋರ್ಡ್ ಮಾಡ್ಕೊಡಿ ಅಂತ ನಾವು ಕೇಳ್ತೀವಿ. ಖಂಡಿತವಾಗ್ಲೂ ಕೇಳ್ತೀವಿ. ಸರ್ಕಾರ ಖಂಡಿತವಾಗ್ಲೂ ಕನ್ನಡಿಗರ ಪರ ನಿಂತಿದೆ. ಖಂಡಿತವಾಗ್ಲೂ ನಿಂತಿದೆ ಕನ್ನಡಿಗರ ಪರ. ನಿನ್ನಂತ ಇಲ್ಲಿಗಲ್ ಕೆಲಸ ಮಾಡೋರ ಪರವಾಗಿ ಸರ್ಕಾರ ನಿಂತಿಲ್ಲ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿನಗೆ ಖಂಡಿತವಾಗ್ಲೂ ಬುದ್ಧಿ ಕಲಿಸ್ತೀವಿ. ಸಂಘಟನೆಗಳೇ, ಆಟೋ ಚಾಲಕರ ಸಂಘಟನೆಗಳೇ ನಿನ್ನ ಖಂಡಿತವಾಗ್ಲೂ ಬುದ್ಧಿ ಕಲಿಸ್ತೀವಿ. ನೀನಾಗೆ ನೀನು ಇದನ್ನ ಸರಿಪಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಇದನ್ನೇ ದೊಡ್ಡದು ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಕಾನೂನು ಅಡಿಯಲ್ಲೇ ಕಡಿವಾಣ ಹಾಕೇ ಹಾಕ್ತೀವಿ, ಬಿಡಲ್ಲ. ಎಲ್ಲಿ ಗಂಟ ಹೋರಾಟ ಮಾಡ್ತೀಯ ಮಾಡಪ್ಪ, ಖಂಡಿತವಾಗ್ಲೂ ನಾವು ಹೋರಾಟ ಮಾಡ್ತೀವಿ. ಸುಮಾರು 26 ವರ್ಷದಿಂದ ಹೋರಾಟ ಮಾಡ್ಕೊಂಡಿರೋ ಸಂಘಟನೆಗಳು ದೊಡ್ಡ ಇವತ್ತಿನ ದಿನದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗಿದೆ. ಆ ಸಂಘಟನೆ ವಿರುದ್ಧ, ಪ್ರತಿಯೊಂದು ಸಂಘಟನೆ ವಿರುದ್ಧ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಸುಳ್ಳು ಕೇಸ್ ಹಾಕ್ತಿಯಲ್ವಾ? ಖಂಡಿತವಾಗ್ಲು ಹಾಕು, ನೀನ್ 1000 ಕೇಸ್ ಹಾಕೋ. ಇನ್ನು ಮುಂದೆ ನಾವು ತೋರಿಸ್ತೀವಿ ಆಟೋ ಚಾಲಕರು ಏನನ್ನೋದು, ಕನ್ನಡಿಗರು ಏನನ್ನೋದು ಖಂಡಿತವಾಗ್ಲೂ ತೋರಿಸ್ತೀವಿ. ನೋಡ್ತೀಯ, ನೀನು ಕೂಡ ನೋಡ್ತೀಯ. ದೊಡ್ಡ ಮಟ್ಟದಲ್ಲಿ ನಿನಗೆ ಎಚ್ಚರಿಕೆ ನೀಡ್ತಾ ಇದೀವಿ. ಇಲ್ಲಿಗಲ್ ಆಗಿ ನಡೆಸ್ತಿರೋಂತ ಅನಧಿಕೃತ ಬೈಕ್ ಟ್ಯಾಕ್ಸಿ ಪರವಾಗಿ ನಿಂತುಕೊಂಡು ಕೆಲಸ ಮಾಡೋದನ್ನ ಬಿಟ್ಬಿಡು. ಇಲ್ಲ ನಾನು ಇಲ್ಲಿಗಲ್ ಸಂಸ್ಥೆ ವಿರುದ್ಧ ನಾನು ಪರವಾಗಿ ನಿಂತುಕೊಂಡು ನಾನು ಹೋರಾಟ ಮಾಡ್ತೀನಿ ಅಂದ್ರೆ ಮಾಡೋ. ಖಂಡಿತವಾಗ್ಲು ಕಾನೂನು ಅಡಿಯಲ್ಲಿ ನಿನ್ಗೇನ್ ಶಿಕ್ಷೆ ಕೊಡಿಸ್ಬೇಕು ಖಂಡಿತವಾಗ್ಲೂ ಕೊಡಿಸ್ತೀವಿ. ಆಟೋ ಚಾಲಕರು ಪ್ರತಿಯೊಬ್ಬರನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪ್ರತಿಯೊಬ್ಬರನ್ನು ಧ್ವನಿ ಎತ್ತಬೇಕು. ಇನ್ನು ಮುಂದೆ ಯಾರು ಕೂಡ ಸೈಲೆಂಟ್ ಆಗಿ ಕೂತ್ಕೊಬಿಡಿ. ಯಾಕೆಂದ್ರೆ ನಮ್ಮ ದುಡಿಮೆನ ಈ ಅನಧಿಕೃತ ಬೈಕ್ ಟ್ಯಾಕ್ಸಿಗರು ಕಿತ್ಕೊಂಡು ತಿಂತಾವ್ರೆ, ಬೀದಿಗೆ ತಂದಿದ್ದಾರೆ. ಇಂಥವ್ರ ವಿರುದ್ಧ ಖಂಡಿತವಾಗ್ಲೂ ನಾವು ನಿಂತ್ಕೋಬೇಕು. ಪ್ರತಿಯೊಂದು ಸಂಘಟನೆ ನಿಂತ್ಕೊಳ್ಳುತ್ತೆ. ಖಂಡಿತವಾಗ್ಲೂ ನಾವು ದಿನನಿತ್ಯ ಇನ್ನು ಮೇಲೆ ತೋರಿಸ್ತೀವಿ, ಏನು ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ತೀವಿ.